ನಮಸ್ಕಾರ, ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಇನ್ನೊಂದು ದಿವಸ ಲಾಕ್ಡೌನ್ ದಿನಗಳಲ್ಲಿ ಮತ್ತೆ ಶುರುವಾಗಿದೆ. ಬೆಳಗ್ಗೆ ತಿಂಡಿ ಆಗೋಯ್ತು, ಇವಾಗ ಅಡುಗೆ ತಯಾರಿ ನಡೆದಿದೆ. ಮಧ್ಯಾಹ್ನ ಬಿಸಿಲು ಎಷ್ಟಿರುತ್ತೆ ಅಂದರೆ ಏನಾದ್ರು ಜ್ಯೂಸ್ ಕುಡಿಯೋಣ, ಹಣ್ಣು ತಿನ್ನೋಣ ಅನಿಸಿರುತ್ತೆ. ಸೊ ಹಾಗಾಗಿ ಕಲ್ಲಂಗಡಿ ಹಣ್ಣು ಹೆಚ್ಚ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿ ಸಿಗ್ತಾ ಇದೆ, ಅಂದರೆ ಹೊರಗೆ ಹೋಗಿ ತರಬೇಕಷ್ಟೇ. ನಾನು ಲಾಸ್ಟ್ ವೀಕ್ ಯಾವಾಗ ಹೋಗಿದ್ನಲ್ಲ ಆವಾಗ ತಂದಿದ್ದು. ಇದು ಒಂದು ಕಲ್ಲಂಗಡಿ ಹಣ್ಣು, ಇನ್ನೊಂದು ಕಲ್ಲಂಗಡಿ ಹಣ್ಣಿದೆ ನಮ್ಮಲ್ಲಿ, ಅದು ಖಾಲಿ ಆದರೆ ಮುಗೀತು. ವಾರದಲ್ಲಿ ಒಂದು ಸತಿ ತರಕಾರಿ ತರೋದು ಅಥವಾ 10 ದಿವಸದಲ್ಲಿ ಒಂದು ಸತಿ ತರಕಾರಿ ತರೋದು ಅಂತ ಅಂದ್ಕೊಂಡು ಅದೇ ರೀತಿ ನಡೀತಾ ಇದೆ. ಸೊ ಬಿಸಿಲಿಗೆ ಜಳಕ್ಕೆ ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿತ್ತಿದ್ದು. ಸೊ ಕಲ್ಲಂಗಡಿ ಹಣ್ಣು ತಿಂದು ಇದಾದಮೇಲೆ ಅಡುಗೆ ಕೆಲಸ ಶುರು ಮಾಡ್ತೀನಿ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಹಾಗೆಯೇ ಕಾಯಿ ಹುಳಿ ಮಾಡಿದ್ದೆ, ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೊನೆ ತನಕ ವೀಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅದರ ರೆಸಿಪಿ ನನ್ನ ಚಾನಲ್ನಲ್ಲಿದೆ, ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಹೌದು, ಖಂಡಿತ ಚೆಕ್ ಮಾಡಿ. ಈ ಟೈಮಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ದೆ ಅಷ್ಟೇ. ಇಲ್ಲಿ ಮಾವಿನಕಾಯಿ ಒಂದು 2 ಮೀಡಿಯಮ್ ಸೈಜಿನ ಮಾವಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ಆಮ್ಲೆಟ್ ಕಾಯಿ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಅದು ಸಿಕ್ಕಿದ್ರೆ ಹಾಕಿ. ದೊಡ್ಡ ದೊಡ್ಡ ಮಾವಿನಕಾಯಿ ಬರುತ್ತೆ, ನಿಮಗೆ ಮಾರ್ಕೆಟಲ್ಲಿ ಕಾಣುತ್ತೆ. ಉಪ್ಪಿನಕಾಯಿಗೆ ಅಂತಲೇ ಮಾರ್ತಿರ್ತಾರೆ. ಅದು ನಂಗೆ ಸಿಗಲಿಲ್ಲ. ಇದು ಮಾಮೂಲಿ ನಾಟಿ ಮಾವಿನಕಾಯಿ ಏನು ಬರುತ್ತಲ್ಲ ಅದನ್ನು ಬಳಸಿ ಮಾಡ್ತಾಯಿದ್ದೀನಿ. ತೋತಾಪುರಿಕಾಯಿ ಇದ್ದರೆ ಅದರಲ್ಲೂ ಕೂಡ ಮಾಡ್ಬೋದು. ಈ ಟೈಮಲ್ಲಿ ಯಾವ್ದು ಸಿಗುತ್ತೋ ಅದರೊಳಗೆ ಮಾಡಿದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನಬೇಕು ಅನ್ನೋ ಒಂದಿದು ಚಪ್ಪಲ ತೀರುತ್ತೆ. ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮಾವಿನಕಾಯಿನ. ಚೆನ್ನಾಗಿ ತೊಳೆದು ಒರೆಸಿ, ನೀರೆಲ್ಲ ಇರಬಾರ್ದು, ಸಿಪ್ಪೆ ಮೇಲೆ ನೀರೆಲ್ಲ ಇಲ್ದಿರೋ ಹಾಗೆ ಒರೆಸಿ ಈ ರೀತಿಯಾಗಿ ಹೆಚ್ಚಿಟ್ಕೊಂಡ್ರೆ ಆಯಿತು.
ಉಪ್ಪಿನಕಾಯಿಗೆ ಹಾಕೋದಕ್ಕೆ ಮೆಣಸಿನಕಾಯಿ, ಮೆಂತ್ಯ, ಸಾಸಿವೆ ಇದರ ಪುಡಿನ ತಯಾರು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸುಮಾರು ಒಂದು 12ರಿಂದ 15 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ನೀವು ತುಂಬ ಖಾರ ತಿನ್ನೋ ಹಾಗಿದ್ರೆ ಗುಂಟೂರು ಬೇಕಾದ್ರೂ ಹಾಕೋಬೋದು. ಹಾಗೆ ಒಂದು ದೊಡ್ಡ ಚಮಚದಷ್ಟು ಸಾಸಿವೆ, ಹಾಗೆ ಒಂದು ಟೀ ಚಮಚದಷ್ಟು ಮೆಂತ್ಯ, ಇದೆಲ್ಲದನ್ನು ಕೂಡ ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಿಷ್ಟು ಪ್ರಮಾಣದ ಪುಡಿ ಬೇಕಾಗೋದಿಲ್ಲ ಉಪ್ಪಿನಕಾಯಿಗೆ, ನೋಡೋಣ ಎಷ್ಟು ಬೇಕಾಗತ್ತೆ ಅಂತ ಹೇಳಿ ಒಂದು ಅಂದಾಜಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ಉಪ್ಪಿನಕಾಯಿ ಹಾಕ್ತೀರಾ ಅಂದ್ರೆ ಈ ಎಲ್ಲಾ ಪದಾರ್ಥಗಳನ್ನ ಡಬಲ್ ಕ್ವಾಂಟಿಟಿ ತಗೊಂಡ್ರೆ ಆಗತ್ತೆ. ಇಲ್ಲಿ 2 ಮಾವಿನಕಾಯಿಗೆ ನಾನು ತಗೊಳ್ತಿರೋದು. ಇದ್ರೊಳಗೂ ಸ್ವಲ್ಪ ಪುಡಿ ಮಿಗತ್ತೆ ಅಂತ ಅನ್ಕೋತೀನಿ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ 2 ಮಾವಿನಕಾಯಿಗೆ 2 ದೊಡ್ಡ ಟೇಬಲ್ ಚಮಚದಷ್ಟು ಪುಡಿ ಉಪ್ಪನ್ನು ಹಾಕೋತಾ ಇದ್ದೀನಿ. ಪುಡಿ ಉಪ್ಪೆ ಹಾಕಬೇಕು. ಹಾಗೇನೆ ಖಾರ ಏನು ತಯಾರಿಸಿಟ್ಕೊಂಡಿದ್ದೀನೋ ಅದನ್ನು ಕೂಡ ಒಂದು 2 ದೊಡ್ಡ ಟೇಬಲ್ ಚಮಚದಷ್ಟು 2 ಮಾವಿನಕಾಯಿಗೆ ಹಾಕ್ಕೊಂಡು ಒಮ್ಮೆ ಅದನ್ನು ಕಲಿಸ್ಕೊಂಡು ನೋಡ್ತೀನಿ ನಾನು. ಎಲ್ಲ ಮಾವಿನಕಾಯಿಗೂ ಒಂದು ರೀತಿ ಕೋಟಿಂಗ್ ಬರಬೇಕದು, ಅಂದರೆ ಖಾರ ಇರ್ಬೋದು, ಉಪ್ಪಿರ್ಬೋದು, ಆಗ ಸಾಕಾಗಿದೆ ಅಂತ ಅರ್ಥ. ಇದಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡ್ತಿದ್ರೆ ನಾನು ಮೊದಲೇ ಹೇಳಿದಾಗೆ ಡಬಲ್ ಕ್ವಾಂಟಿಟಿ ತೊಗೊಂಡ್ರೆ ಆಗುತ್ತೆ. ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿ ನೋಡ್ಕೊಳ್ತೀನಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಿದೆಯಾ, ಸರಿಯಾಗಿ ಎಲ್ಲ ಮಾವಿನಕಾಯಿಗೂ ಉಪ್ಪು ಮತ್ತು ಖಾರ ಹರಡಿದೆಯಾ ಅನ್ನೋದು ಗೊತ್ತಾಗುತ್ತೆ. ಹಾಕೊಂಡು ಎಲ್ಲ ಕಡೆಗೂ ಹದವಾಗಿ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾಯಿತು, ಸಾಕಾಗಿದೆ ಅಂತ ಅನ್ನಿಸ್ತು. ಈಗ ನಾನು ಒಂದು ಒಗ್ಗರಣೆನ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಇಂಗು ಮತ್ತು ಸಾಸಿವೆನ ಹಾಕ್ಕೊಂಡ್ರೆ ಒಳ್ಳೆ ಘಮಘಮ ಅನ್ನೋ ಒಗ್ಗರಣೆ ತಯಾರಾಗಿದೆ. ಇದನ್ನು ಈ ಮಾವಿನಕಾಯಿ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಒಂದು 2ರಿಂದ 3 ಗಂಟೆಗಳ ಕಾಲ ಹಾಗೆ ಮುಚ್ಚಿಟ್ಬಿಡಿ. ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ, ಉಪ್ಪು ಖಾರ ಎಲ್ಲ ಮಾವಿನಕಾಯಿ ಒಳಗೆ ತನಕ ಹೋಗುತ್ತೆ, ಮಾವಿನಕಾಯಿ ಉಪ್ಪಿನಕಾಯಿ ತಯಾರಾಗತ್ತೆ. ಆಮೇಲೆ ನೀವು ಇದನ್ನು ಬಳಸ್ಬೋದು. ತುಂಬಾ ರುಚಿಯಾಗಿರುತ್ತೆ, ಮಾಡೋಕ್ಕೆ ತುಂಬಾ ಈಸಿ, ಯಾರು ಬೇಕಾದರೂ ಮಾಡ್ಬೋದು. ನೀವು ಕೂಡ ಮಾಡಿ ನೋಡಿ. ಫಸ್ಟ್ ಟೈಮ್ ಮಾಡಿದಾಗ ಮೇ ಬಿ ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ರುಚಿ ಹೇಗಿದ್ರೂ ಕೂಡ ಚೆನ್ನಾಗೇ ಅನಿಸುತ್ತೆ ಮಾವಿನಕಾಯಿದು. ಉಪ್ಪು ಜಾಸ್ತಿ ಆಗಿದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಹಾಕೋ ಪ್ರಯತ್ನ ಮಾಡ್ಬೋದು. ಖಾರ ಜಾಸ್ತಿ ಆಗಿದೆ ಅಂದರೂ ಅಷ್ಟೇ, ಕಡಿಮೆ ಆಗಿದ್ದರೆ ಉಪ್ಪು ಖಾರನ ಸೇರಿಸ್ಕೋಬೋದು. ಸೊ ಯಾವುದೇ ರೀತಿ ರಿಸ್ಕ್ ಇಲ್ಲ, ಆರಾಮಾಗಿ ಮಾಡ್ಬೋದು. ಮಾಡಿ ನೋಡಿ. ನನ್ನ ಉಪ್ಪಿನಕಾಯಿ ತಯಾರಾಗಿದೆ. ನೀವು ನೋಡ್ತಿರ್ಬೋದು 2ರಿಂದ 3 ಗಂಟೆಗಳಾದಮೇಲೆ ಎಷ್ಟು ಚೆನ್ನಾಗಿ ರಸ ಬಿಟ್ಟಿದೆ, ಬಣ್ಣ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಒಂದು ಗ್ಲಾಸಿನ ಬಾಟ್ಲಲ್ಲಿ ಹಾಕಿ ಎತ್ತಿಡಿ. ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಖಂಡಿತ ಉಪ್ಪಿನಕಾಯಿ ಇಟ್ಬಿಡಿ, ಒಳ್ಳೆಯದಲ್ಲ. ವಿಡಿಯೋದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದಿರ್ಬೋದು ಅಥವಾ ಕಾಯಿ ಹುಳಿ ಮಾಡಿದ್ದಿರ್ಬೋದು, ಎಲ್ಲದೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ಅಂತ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.